ಹಾಯ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ 4G ಮತ್ತು 5G ಬೆಸ್ಟ್ ಪ್ಲಾನ್ ನಿಮಗೆ ತಿಳಿಸ್ಕೊಡ್ತೀನಿ. ಹೌದು ಫ್ರೆಂಡ್ಸ್, ಇದರಲ್ಲಿ ನಿಮಗೆ 4G ಆಗಿರ್ಬೋದು ಅಥವಾ 5G ಆಗಿರ್ಬೋದು, 4G ಕೂಡ ನಿಮಗೆ ಲಿಮಿಟೆಡ್ ಡಾಟಾ ಸಿಗುತ್ತೆ. ಇದರಲ್ಲಿ ನಿಮಗೆ ಬೆಸ್ಟ್ ಪ್ಲಾನ್ ಹಾಗೂ ಬೆಸ್ಟ್ ಪ್ರೈಸ್ ಅಂತ ಹೇಳಿ ಅಷ್ಟೇ ಫ್ರೆಂಡ್ಸ್. ನೀವು ಅಥವಾ ನಿಮ್ಮ ಹತ್ರ 5G ಹ್ಯಾಂಡ್ಸೆಟ್ ಇದೆ ಅಂದ್ರೆ ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಹೈ ಸ್ಪೀಡ್ ಡಾಟಾ ಏನಿದೆ ಅದು ಯೂಸ್ ಮಾಡೋದಕ್ಕೆ ಸಿಗುತ್ತೆ. ಇನ್ನು 5G ಅಲ್ಲಿ ಇದರ ಪ್ರೈಸ್ ಎಷ್ಟಿದೆ ಮತ್ತೆ ವ್ಯಾಲಿಡಿಟಿ ಎಷ್ಟಿದೆ ಮತ್ತೆ ಅನ್ಲಿಮಿಟೆಡ್ ಪ್ಲಾನ್ ಯಾವ್ದು ಅಂತ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಇನ್ನು ಒಂದೇ ಪ್ಲಾನ್ ನೋಡೋಣ. ಒಂದೇ ಪ್ಲಾನ್ 4G ಅಲ್ಲಿ ತುಂಬಾ ಪಾಪ್ಯುಲರ್ ಪ್ಲಾನ್ ಅಂತಾನೆ ಹೇಳ್ಬೋದು. ಅಂದ್ರೆ 299 ರೀಚಾರ್ಜ್ ಮಾಡಿದ್ರೆ ಅನ್ಕೊಳ್ಳಿ, ಇದರಲ್ಲಿ ನಿಮಗೆ 28 ದಿವಸ ವ್ಯಾಲಿಡಿಟಿ ಸಿಗುತ್ತೆ. ಡೈಲಿ ನಿಮಗೆ 1.5 GB ಡಾಟಾ ಯೂಸ್ ಮಾಡೋದಕ್ಕೆ ಸಿಗುತ್ತೆ. ಇನ್ನು ಉಳಿದಂಥ ಫೀಚರ್ಸ್ ನೋಡಿದ್ರೆ ಫ್ರೆಂಡ್ಸ್, ಇಲ್ಲಿ ನಿಮಗೆ 100 SMS ಸಿಗುತ್ತೆ. ಇನ್ನು ಸಬ್ಸ್ಕ್ರಿಪ್ಷನ್ ವಿಚಾರಕ್ಕೆ ಬಂದರೆ ನೀವು ಇಲ್ಲಿ ಜಿಯೋ ಟಿವಿ ಆಗಿರ್ಬೋದು, ಜಿಯೋ ಸಿನಿಮಾ ಆಗಿರ್ಬೋದು, ಜಿಯೋ ಕ್ಲೌಡ್ ಕೂಡ ಇಲ್ಲಿ ನಿಮಗೆ ಯೂಸ್ ಮಾಡೋದಕ್ಕೆ ಸಿಗುತ್ತೆ ಫ್ರೆಂಡ್ಸ್. ಇನ್ನು ಒಂದು ವೇಳೆ ನೀವು ಇಲ್ಲಿ 5G ಹ್ಯಾಂಡ್ಸೆಟ್ ಯೂಸ್ ಮಾಡ್ತಾ ಇದ್ದೀರಾ ಅಥವಾ ನೀವು 5G ಪ್ಲಾನ್ ಹುಡುಕ್ತಾ ಇದ್ದೀರಾ ಅಂದರೆ, ಸ್ಪೆಷಲಿ ನೀವು ಅನ್ಲಿಮಿಟೆಡ್ಗೋಸ್ಕರ ನೀವು ಇಲ್ಲಿ ರೀಚಾರ್ಜ್ ಮಾಡಬೇಕು ಅಂತಿದ್ದೀರಾ ಅಂದರೆ, ಹೌದು ಫ್ರೆಂಡ್ಸ್, ಜಿಯೋ ಅಲ್ಲಿ ಒಂದು ಹೀರೋ 5G ಅಂತ ಒಂದು ಪ್ಲಾನ್ ಇದೆ ಅಂತ ಹೇಳ್ಬೋದು. ಇದು ಕೂಡ ತುಂಬ ಫೇಮಸ್ ಆಗಿದೆ ಅಂತ ಹೇಳ್ಬೋದು. ಅಷ್ಟೇ ಫ್ರೆಂಡ್ಸ್, ಇನ್ನು ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಹೈ ಸ್ಪೀಡ್ 5G ಡಾಟಾ ಯೂಸ್ ಮಾಡೋದಕ್ಕೆ ಸಿಗುತ್ತೆ. ಒಂದು ವೇಳೆ ನೀವು ಇಲ್ಲಿ 349 ರೂಪಾಯಿ ಕೊಟ್ಟು ರೀಚಾರ್ಜ್ ಮಾಡಿದ್ರೆ ಅನ್ಕೊಳ್ಳಿ, ಇದರಲ್ಲಿ ನಿಮಗೆ 28 ದಿವಸ ವ್ಯಾಲಿಡಿಟಿ ಸಿಗುತ್ತೆ. ಹಾಗೂ ಇಲ್ಲಿ ಟೋಟಲ್ ಡಾಟಾ ಬಂದು ನಿಮಗೆ 56 GB ಡಾಟಾ ಸಿಗುತ್ತೆ. ಅಷ್ಟೇ ಫ್ರೆಂಡ್ಸ್, ನಿಮಗೆ ಪರ್ ಡೇ ಏನಿದೆ 2 GB ಡಾಟಾ ಯೂಸ್ ಮಾಡೋದಕ್ಕೆ ಸಿಗುತ್ತೆ. ಅಷ್ಟೇ ಫ್ರೆಂಡ್ಸ್, ನೀವು ವಾಯ್ಸ್ ಕಾಲಿಂಗ್ ವಿಚಾರಕ್ಕೆ ಅಂದರೆ ನಿಮಗೆ ಅನ್ಲಿಮಿಟೆಡ್ ಸಿಗುತ್ತೆ ಮತ್ತು ಇಲ್ಲಿ ನಿಮಗೆ 100 SMS ಏನಿದೆ ಪರ್ ಡೇ ನಿಮಗೆ ಯೂಸ್ ಮಾಡೋದಕ್ಕೆ ಸಿಗ್ತಾ ಇದೆ. ಇನ್ನು ಸಬ್ಸ್ಕ್ರಿಪ್ಷನ್ ವಿಚಾರಕ್ಕೆ ಅಂದರೆ ಇಲ್ಲಿ ನಿಮಗೆ ಜಿಯೋ ಟಿವಿ ಆಗಿರ್ಬೋದು, ಜಿಯೋ ಸಿನಿಮಾ ಆಗಿರ್ಬೋದು, ಜಿಯೋ ಕ್ಲೌಡ್ ಕೂಡ ನಿಮಗೆ ಫ್ರೀಯಾಗಿ ಸಿಗ್ತಾ ಇದೆ ಫ್ರೆಂಡ್ಸ್. ಇನ್ನು ಮತ್ತೊಂದು ರೀಚಾರ್ಜ್ ನೋಡಿದ್ರೆ ಇಲ್ಲಿ ನಿಮಗೆ 579 ರೂಪಾಯಿ ಬರುತ್ತೆ. ಹೌದು ಫ್ರೆಂಡ್ಸ್, 579 ರೂಪಾಯಿ ರೀಚಾರ್ಜಲ್ಲಿ ನಿಮಗೆ ವ್ಯಾಲಿಡಿಟಿ ಬಂದು ಇಲ್ಲಿ ನಿಮಗೆ 56 ದಿವಸ ಬರುತ್ತೆ. ಇನ್ನು ನಿಮಗೆ ಟೋಟಲ್ ಡಾಟಾ ಬಂದು ಇಲ್ಲಿ ನಿಮಗೆ 84 GB ಬರುತ್ತೆ. ಪರ್ ಡೇ ನಿಮಗೆ 2.5 GB ವರೆಗೂ ನೀವು ಯೂಸ್ನ ಮಾಡ್ಬೋದು. ಅಷ್ಟೇ ಫ್ರೆಂಡ್ಸ್, ನೀವು ಕಾಲಿಂಗ್ ವಿಚಾರಕ್ಕೆ ಬಂದರೆ ನಿಮಗೆ ಅನ್ಲಿಮಿಟೆಡ್ ವಾಯ್ಸ್ ಕಾಲಿಂಗ್ ಸಿಗ್ತಾ ಇದೆ. ಡೈಲಿ 100 SMS ಕೂಡ ಸಿಗ್ತಾ ಇದೆ. ಇನ್ನು ಸಬ್ಸ್ಕ್ರಿಪ್ಷನ್ ವಿಚಾರಕ್ಕೆ ಬಂದರೆ ಫ್ರೆಂಡ್ಸ್, ಇಲ್ಲಿ ನಿಮಗೆ ಜಿಯೋ ಟಿವಿ, ಜಿಯೋ ಸಿನಿಮಾ, ಜಿಯೋ ಕ್ಲೌಡ್ ಸರ್ವಿಸ್ ಕೂಡ ಇಲ್ಲಿ ಫ್ರೀಯಾಗಿ ಸಿಗ್ತಾ ಇದೆ. ಒಂದು ವೇಳೆ ರೀಚಾರ್ಜ್ ಮಾಡಿದ್ರೆ ಕೂಡ ಇಲ್ಲಿ ನಿಮಗೆ ಪರ್ ಡೇ 1.5 GB ವರೆಗೂ ನಿಮಗೆ ಡಾಟಾ ಯೂಸ್ ಮಾಡೋದಕ್ಕೆ ಸಿಗುತ್ತೆ ಫ್ರೆಂಡ್ಸ್. ಇನ್ನು ನೆಕ್ಸ್ಟ್ 5G ರೀಚಾರ್ಜ್ ನೋಡಿದ್ರೆ ಇಲ್ಲಿ ನೀವು 629 ರೂಪಾಯಿಲಿ ರೀಚಾರ್ಜ್ ಮಾಡಿದ್ರೆ ಅನ್ಕೊಳ್ಳಿ, ಇಲ್ಲಿ ನಿಮಗೆ ಅನ್ಲಿಮಿಟೆಡ್ 5G ಡಾಟಾ ಯೂಸ್ ಮಾಡೋದಕ್ಕೆ ಸಿಗುತ್ತೆ. 56 ದಿವಸ ವ್ಯಾಲಿಡಿಟಿ ಸಿಗುತ್ತೆ. ಟೋಟಲ್ ಆಗಿ ಇಲ್ಲಿ ಡಾಟಾ ಬಂದು ನಿಮಗೆ 112 GB ಏನಿದೆ ಡಾಟಾ ನಿಮಗೆ ಸಿಗ್ತಾ ಇದೆ. ಅಷ್ಟೇ ಫ್ರೆಂಡ್ಸ್, ಇದರಲ್ಲಿ ನಿಮಗೆ ಪರ್ ಡೇ 2 GB ಡಾಟಾ ಯೂಸ್ ಮಾಡೋದಕ್ಕೆ ಸಿಗುತ್ತೆ. ಇನ್ನು ವಾಯ್ಸ್ ಕಾಲಿಂಗ್ ವಿಚಾರಕ್ಕೆ ಬಂದರೆ ಇಲ್ಲಿ ನಿಮಗೆ ಅನ್ಲಿಮಿಟೆಡ್ ವಾಯ್ಸ್ ಕಾಲಿಂಗ್ ಕೂಡ ಸಿಗ್ತಾ ಇದೆ. ಅಷ್ಟೇ ಫ್ರೆಂಡ್ಸ್, ಇಲ್ಲಿ ನಿಮಗೆ 100 SMS ಕೂಡ ಇಲ್ಲಿ ನಿಮಗೆ ಡೈಲಿ ಇಲ್ಲಿ ನೀವು 100 SMS ಮಾಡ್ಬೋದು. ಇನ್ನು ಸಬ್ಸ್ಕ್ರಿಪ್ಷನ್ ವಿಚಾರಕ್ಕೆ ಬಂದರೆ ಇಲ್ಲಿ ನಿಮಗೆ ಈ 4G ರೀಚಾರ್ಜಲ್ಲಿ ಏನು ಬರುತ್ತೆ ಅದೇ ಥರಲ್ಲಿ ಸೇಮ್ ಬರುತ್ತೆ. ಅಂದರೆ ಇಲ್ಲಿ ಜಿಯೋ ಟಿವಿ, ಜಿಯೋ ಸಿನಿಮಾ, ಜಿಯೋ ಕ್ಲೌಡ್ ಸರ್ವಿಸ್ ಕೂಡ ಇಲ್ಲಿ ನಿಮಗೆ ಫ್ರೀಯಾಗಿ ಸಿಗ್ತಾ ಇದೆ ಫ್ರೆಂಡ್ಸ್. ಇನ್ನು ನೆಕ್ಸ್ಟ್ 4G ರೀಚಾರ್ಜ್ನ ನೋಡಿದ್ರೆ ಇಲ್ಲಿ ನಿಮಗೆ 666 ಬರುತ್ತೆ. ಅಂದರೆ 666 ರೂಪಾಯಿ ರೀಚಾರ್ಜ್ ಬರುತ್ತೆ. ಇದರಲ್ಲಿ ನಿಮಗೆ ವ್ಯಾಲಿಡಿಟಿ ಬಂದು 70 ದಿವಸ ಬರುತ್ತೆ. ನಿಮಗೆ ಇಲ್ಲಿ ಟೋಟಲ್ ಡಾಟಾ ಬಂದು ನಿಮಗೆ 105 GB ಡಾಟಾ ಬರುತ್ತೆ. ಅಂದರೆ ಪರ್ ಡೇ ನೀವು ಇಲ್ಲಿ 1.5 GB ವರೆಗೂ ನೀವು ಡಾಟಾನ ಯೂಸ್ನ ಮಾಡ್ಬೋದು. ಅಷ್ಟೇ ಫ್ರೆಂಡ್ಸ್, ಇಲ್ಲಿ ನಿಮಗೆ ವಾಯ್ಸ್ ಕಾಲಿಂಗ್ ವಿಚಾರಕ್ಕೆ ಬಂದರೆ ಇಲ್ಲಿ ನಿಮಗೆ ಅನ್ಲಿಮಿಟೆಡ್ ವಾಯ್ಸ್ ಕಾಲಿಂಗ್ ಕೂಡ ಸಿಗ್ತಾ ಇದೆ. ಪರ್ ಡೇ ನಿಮಗೆ 100 SMS ನೀವು ಇಲ್ಲಿ ಮಾಡ್ಬೋದು. ಅಷ್ಟೇ ಫ್ರೆಂಡ್ಸ್, ಇನ್ನು ಸಬ್ಸ್ಕ್ರಿಪ್ಷನ್ ವಿಚಾರಕ್ಕೆ ಬಂದರೆ ಇಲ್ಲಿ ನಿಮಗೆ ಜಿಯೋ ಟಿವಿ, ಜಿಯೋ ಸಿನಿಮಾ ಹಾಗೂ ಜಿಯೋ ಕ್ಲೌಡ್ ಸರ್ವಿಸ್ ಕೂಡ ನಿಮಗೆ ಫ್ರೀಯಾಗಿ ಸಿಗ್ತಾ ಇದೆ ಫ್ರೆಂಡ್ಸ್. ಇನ್ನು ನೆಕ್ಸ್ಟ್ 5G ರೀಚಾರ್ಜ್ನ ನೋಡಿದ್ರೆ ಇಲ್ಲಿ ನಿಮಗೆ 719 ರೂಪಾಯಿ ರೀಚಾರ್ಜ್ ಬರುತ್ತೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ 5G ಡಾಟಾ ಯೂಸ್ ಮಾಡೋದಕ್ಕೆ ಸಿಗುತ್ತೆ. ಇನ್ನು ವ್ಯಾಲಿಡಿಟಿ ಬಂದು ನಿಮಗೆ 70 ದಿವಸ ವ್ಯಾಲಿಡಿಟಿ ಬರುತ್ತೆ. ಅಂದರೆ ಇಲ್ಲಿ ಈ ಒಂದು ರೀಚಾರ್ಜಲ್ಲಿ ನಿಮಗೆ ಟೋಟಲ್ ಆಗಿ 104 GB ಡಾಟಾ ಬರುತ್ತೆ. ಅಂದರೆ ಪರ್ ಡೇ ನೀವು ಇಲ್ಲಿ 2 GB ಡಾಟಾನ ಯೂಸ್ನ ಮಾಡ್ಬೋದು. ಅಷ್ಟೇ ಫ್ರೆಂಡ್ಸ್, ನಿಮಗೆ ವಾಯ್ಸ್ ಕಾಲಿಂಗ್ ವಿಚಾರಕ್ಕೆ ಬಂದರೆ ಇಲ್ಲಿ ನಿಮಗೆ ಅನ್ಲಿಮಿಟೆಡ್ ವಾಯ್ಸ್ ಕಾಲಿಂಗ್ ಸಿಗ್ತಾ ಇದೆ. ಹಾಗೂ SMS ಕೂಡ ಇಲ್ಲಿ ನಿಮಗೆ 100 SMS ಏನೇ ಪರ್ ಡೇ ಸಿಗ್ತಾ ಇದೆ. ಇನ್ನು ನಿಮಗೆ ಜಿಯೋ ಟಿವಿ, ಜಿಯೋ ಸಿನಿಮಾ ಹಾಗೂ ಜಿಯೋ ಕ್ಲೌಡ್ ಅಂತ ಸರ್ವಿಸ್ ಏನಿದೆ ನಿಮಗೆ ಫ್ರೀಯಾಗಿ ಸಿಗ್ತಾ ಇದೆ ಫ್ರೆಂಡ್ಸ್. ಇನ್ನು ಮತ್ತೊಂದು 4G ಟ್ರೆಂಡಿಂಗ್ ರೀಚಾರ್ಜ್ ನೋಡಿದ್ರೆ ಇಲ್ಲಿ ನಿಮಗೆ 799 ರೂಪಾಯಿ ಬರುತ್ತೆ. ಹೌದು, ನಿಮಗೆ 799 ರೂಪಾಯಿ ರೀಚಾರ್ಜಲ್ಲಿ ನಿಮಗೆ 84 ದಿವಸ ವ್ಯಾಲಿಡಿಟಿ ಸಿಗುತ್ತೆ. ಅಂದರೆ ಡಾಟಾ ವಿಚಾರಕ್ಕೆ ಬಂದರೆ ನಿಮಗೆ ಟೋಟಲ್ ಆಗಿ 126 GB ಡಾಟಾ ಸಿಗುತ್ತೆ. ಪರ್ ಡೇ 2.5 GB ವರೆಗೂ ಡಾಟಾನ ಯೂಸ್ನ ಮಾಡ್ಬೋದು. ಇನ್ನು ವಾಯ್ಸ್ ಕಾಲಿಂಗ್ ವಿಚಾರಕ್ಕೆ ಬಂದರೆ ಇಲ್ಲಿ ನಿಮಗೆ ಅನ್ಲಿಮಿಟೆಡ್ ವಾಯ್ಸ್ ಕಾಲಿಂಗ್ ಕೂಡ ಸಿಗ್ತಾ ಇದೆ. ಅಷ್ಟೇ ಫ್ರೆಂಡ್ಸ್, ಇಲ್ಲಿ ನಿಮಗೆ 100 SMS ಏನಿದೆ ಪರ್ ಡೇ ಸಿಗ್ತಾ ಇದೆ. ಇನ್ನು ಸಬ್ಸ್ಕ್ರಿಪ್ಷನ್ ವಿಚಾರಕ್ಕೆ ಬಂದರೆ ಜಿಯೋ ಟಿವಿ, ಜಿಯೋ ಸಿನಿಮಾ ಹಾಗೂ ಜಿಯೋ ಕ್ಲೌಡ್ ಅಂತ ಸರ್ವಿಸ್ ಏನಿದೆ ಇಲ್ಲಿ ನಿಮಗೆ ಫ್ರೀಯಾಗಿ ಸಿಗ್ತಾ ಇದೆ ಫ್ರೆಂಡ್ಸ್. ಇನ್ನು ಮತ್ತೊಂದು ಲಾಸ್ಟ್ 5G ರೀಚಾರ್ಜ್ನ ನೋಡಿದ್ರೆ ಇಲ್ಲಿ ನಿಮಗೆ 859 ರೂಪಾಯಿ ರೀಚಾರ್ಜ್ ಬರುತ್ತೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ 5G ಡಾಟಾ ಸಿಗುತ್ತೆ. ಇನ್ನು ವ್ಯಾಲಿಡಿಟಿ ಬಂದು ನಿಮಗೆ 84 ದಿವಸ ಬರುತ್ತೆ. ಅಷ್ಟೇ ಫ್ರೆಂಡ್ಸ್, ಇನ್ನು ಇಲ್ಲಿ ಡಾಟಾ ವಿಚಾರಕ್ಕೆ ಬಂದರೆ ಇಲ್ಲಿ ನಿಮಗೆ 168 ನಿಮಗೆ ಟೋಟಲ್ ಡಾಟಾ ಬರುತ್ತೆ. ಅಷ್ಟೇ ಫ್ರೆಂಡ್ಸ್, ಇಲ್ಲಿ ನಿಮಗೆ ಪರ್ ಡೇ 2 GB ಡಾಟಾನ ಯೂಸ್ನ ಮಾಡ್ಬೋದು. ಅನ್ಲಿಮಿಟೆಡ್ ವಾಯ್ಸ್ ಕಾಲಿಂಗ್ ಸಿಗ್ತಾ ಇದೆ. ಅಷ್ಟೇ ಫ್ರೆಂಡ್ಸ್, ನಾವು ವಾಯ್ಸ್ ಕಾಲಿಂಗ್ ವಿಚಾರಕ್ಕೆ ಬಂದರೆ ನಿಮಗೆ ಅನ್ಲಿಮಿಟೆಡ್ ವಾಯ್ಸ್ ಕಾಲಿಂಗ್ ಸಿಗ್ತಾ ಇದೆ. ಪರ್ ಡೇ ನಿಮಗೆ 100 SMS ಕೂಡ ಸಿಗ್ತಾ ಇದೆ. ಅಷ್ಟೇ ಫ್ರೆಂಡ್ಸ್, ನಿಮಗೆ ಜಿಯೋ ಟಿವಿ, ಜಿಯೋ ಸಿನಿಮಾ, ಜಿಯೋ ಕ್ಲೌಡ್ ಅಂತ ಸರ್ವಿಸ್ ಏನಿದೆ ಫ್ರೀಯಾಗಿ ಕೂಡ ಸಿಗ್ತಾ ಇದೆ.
ಹೌದು ಫ್ರೆಂಡ್ಸ್, ಇದು ಲೇಟೆಸ್ಟ್ ಆಗಿ ಅಪ್ಡೇಟ್ ಆಗಿರುವಂಥ ರೀಚಾರ್ಜ್ ಪ್ಲಾನ್ ಅಂತಲೇ ಹೇಳ್ಬೋದು. ಅಂದರೆ ಇದರಲ್ಲಿ ನಿಮಗೆ 4G ಮತ್ತು 5G ಕೂಡ ಇದೆ. ಅಂದರೆ 4Gಲಿ ಕೆಲವೊಂದು ಲಿಮಿಟೆಡ್ ಡಾಟಾ ಸಿಗುತ್ತೆ, ಹಾಗೂ 5Gಲಿ ನಿಮಗೆ ಅನ್ಲಿಮಿಟೆಡ್ ಡಾಟಾ ಯೂಸ್ ಮಾಡೋದಕ್ಕೆ ಸಿಗುತ್ತೆ. ಹೌದು ಫ್ರೆಂಡ್ಸ್, ಒಂದು ವೇಳೆ ನೀವು ಯಾವ ಒಂದು ಫೋನ ಯೂಸ್ ಮಾಡ್ತೀರಿ ಅನ್ನೋದು ದಯವಿಟ್ಟು ಕಮೆಂಟಲ್ಲಿ ತಿಳಿಸೋಣ ಮರಿಬೇಡಿ. ಯಾಕಂದರೆ ನೀವು ಕಮೆಂಟ್ ಮಾಡಿದ್ರಿ ಅಂದ್ಕೊಳ್ಳಿ, ಅದ್ರ ಸಂಬಂಧಪಟ್ಟಂಗೆ ನಾನು ಅಥವಾ ಅದರ ಲೇಟೆಸ್ಟ್ ಸಂಬಂಧಪಟ್ಟಂಗೆ ಯಾವುದೇ ಅಂತ ರೀಚಾರ್ಜ್ ಸಂಬಂಧಪಟ್ಟಂಗೆ ಇರ್ಬೋದು ಅಥವಾ ಇನ್ನುಳಿದಂಥ ನ್ಯೂಸ್ ಸಂಬಂಧಪಟ್ಟಂಗೆ ನಾನು ನಮ್ಮ ಚಾನಲ್ಲಿ ವೀಡಿಯೋಸ್ನ ಹಾಕೋದಕ್ಕೆ ನನಗೆ ಅನುಕೂಲ ಆಗುತ್ತೆ. ಅದಕ್ಕೆ ನೀವು ಮರಿದೆ ನೀವು ಯಾವ ಒಂದು ಸರ್ವಿಸ್ನ ಯೂಸ್ ಮಾಡ್ತಾ ಇದ್ದೀರಾ ಅಥವಾ ಯಾವ ಒಂದು ಹ್ಯಾಂಡ್ಸೆಟ್ನ ಯೂಸ್ ಮಾಡ್ತಾ ಇದ್ದೀರಾ, ಅಂದರೆ ನೀವು 4G ಯೂಸ್ ಮಾಡ್ತಾ ಇದ್ದೀರಾ ಅಥವಾ 5G ಹ್ಯಾಂಡ್ಸೆಟ್ನ ಯೂಸ್ ಮಾಡ್ತಾ ಇದ್ದೀರಾ ಅನ್ನೋದು ನೀವು ಇಲ್ಲಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ನಮಸ್ಕಾರ.